ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः। कियत्पर्यन्तमागतम् अन्त्यमेव निवर्तकमिति चेत् न पूर्ववत् पुनः प्रसंगेन अनैकान्त्यात् तस्मात् अनर्थकमेव एकत्वदर्शनम्। अवगतं तस्य पूर्वपक्षिणः आक्षेपः। श्रीचरणैः किमपि टिप्पणी कृतं। अभ्यस्यमाने ज्ञाने टिप्पणमस्ति अत्र अनैकान्त्यात् इत्युपरि। अदेना विद्या अदा अभ्यस्यमाने ज्ञाने मरणकालोत्पन्नज्ञानमेव अज्ञानं तज्ज भयं च अपनयति। ಅಂದರೆ यदा ज्ञानम् अभ्यस्यते ಅಂದರೆ वाक्यादुत्पन्नं ज्ञानम् अभ्यस्यते तदा ಅಂತಕಾಲೆ उत्पन्नज्ञानमेव अज्ञानं तज्ज भयं च अपनयति इत्यस्य वादस्य परिहारोऽयम्। अत्र आक्षेपकः पूर्वपक्षी प्रसंख्यानवादमेव परिहरति, प्रसंख्यानवादं नाङ्गीकरोति। वाक्यात् ज्ञानं जायेत, किन्तु वाक्यात् ज्ञानं जायते तद् वाक्यजन्यज्ञानम् अविद्यां न नाशयति, किन्तु तद् अज्ञानं पुनः अभ्यासे कृते सति तस्य ज्ञानस्य अन्ते मरणकाले पुनः द्वितीयं ज्ञानम् उत्पद्यते पूर्वज्ञानात् वाक्यजन्यज्ञानात् द्वितीयम् उत्पद्यते इति एकः पक्षः आसीत् भाष्यकारकाले। तं पक्षम् आक्षिपन् अत्र पूर्वपक्षी ब्रूते। परिहारोऽयं कुतः यदुत्पन्नमपि ज्ञानं ज्ञानमेव इत्यतः चरमज्ञानमेव कुतो भयनिवारकं भवेदित्यभिप्रायः। उत्पन्नमपि ज्ञानं ज्ञानमेव वाक्यादुत्पन्नं ज्ञानम्। अत्र टिप्पणी स्पष्टं नास्ति। ಈ ಟಿಪ್ಪಣಿ ಉತ್ಪನ್ನಂ ಜ್ಞಾನಂ ಮತ್ತು ಚರಮಜ್ಞಾನಂ ಅಂದರೆ ಉತ್ಪನ್ನಂ ಚರಮಜ್ಞಾನಂ ಇದೇನು ವ್ಯತ್ಯಾಸ? ಟಿಪ್ಪಣಿ ಸ್ಪಷ್ಟ ಮಾಡಲಿಲ್ಲ. ಅಕ್ಷರಾರ್ಥ ಅನುವಾದ ಮಾಡಿದ್ದಾರೆ. ಜ್ಞಾನಮೇವ ಇತ್ಯತೋ ಚರಮಜ್ಞಾನಮೇವ ಕುತೋ ಭಯ ನಿವಾರಕಂ ಭವೇದಿತ್ಯಭಿಪ್ರಾಯಃ. ಅಂದರೆ ವಾಕ್ಯಜನ್ಯಂ ಜ್ಞಾನಮಪಿ ಜ್ಞಾನಮೇವ. ಅಂತ್ಯಮೇವ ನಿವರ್ತಕಮಿತಿ ಚೇತ್ ತತ್ರ ಆಕ್ಷೇಪಕಾರೋ ವದತಿ ಅಂತ್ಯಜ್ಞಾನಮೇವ. ಅಂತ್ಯಜ್ಞಾನಮಿತ್ಯುಕ್ತೆ ಅಂತಕಾಲೆ ಅಭ್ಯಾಸ ಅಂದರೆ ವಾಕ್ಯಜನ್ಯ ಜ್ಞಾನಸ್ಯ ಅಭ್ಯಾಸಜನ್ಯಂ ಅಂತಕಾಲೀನ ಜ್ಞಾನಂ ದ್ವಿತೀಯ ಜ್ಞಾನಂ. ಅಂತ್ಯಜ್ಞಾನಮಿತ್ಯುಕ್ತೆ ದ್ವಿತೀಯ ಜ್ಞಾನಂ ಜ್ಞಾನಜನ್ಯಂ ಜ್ಞಾನಂ. ಅವಗತಂ. ವಾಕ್ಯಾತ್ ಆದೌ ಜ್ಞಾನಂ ಜಾಯತೆ ವಾಕ್ಯಶ್ರವಣಕಾಲೆ ತस्य ಜ್ಞಾನಸ್ಯ ಅಭ್ಯಾಸಾತ್ ದ್ವಿತೀಯಂ ಜ್ಞಾನಂ ಜಾಯತೆ ತದ್ ಅಂತ್ಯಜ್ಞಾನमुच्यते. ಅಂತ್ಯಮೇವ ನಿವರ್ತಕಮಿತಿ ಚೇತ್ ಇತಿ ಕಶ್ಚನ ಆಕ್ಷಿಪತಿ. ತಸ್ಯ ಪ್ರತಿವಚನಂ ಪರಿಹಾರಂ ಕರೋತಿ ಅತ್ರ ಪೂರ್ವಪಕ್ಷಿ ನ ಪೂರ್ವವತ್ ಪುನಃ ಪ್ರಸಂಗೇನ ಅನೈಕಾಂತ್ಯಾತ್. ಪೂರ್ವಂ ಯಥಾ ಉಕ್ತಂ ಪುನಃ ಪ್ರಸಂಗೇನ ಅನೈಕಾಂತ್ಯಂ ಭವತಿ. ನನಗೆ ಅರ್ಥವಾಗಲಿಲ್ಲಪ್ಪ ಕನ್ನಡದಲ್ಲಿ ಏನು ಹೇಳಿ. ನನ್ನ ಪುಸ್ತಕವೇ ಸಿಗ್ತಾ ಇಲ್ಲ, ಏನು ಮಾಡಬೇಕಿದೆ, ಇದು ವಿಚಿತ್ರ. ಪೂರ್ವವತ್ ಪುನಃ ಪ್ರಸಂಗೇನ ಅದಕ್ಕೆ ಅನುವಾದ ಮಾಡುವುದು ಎಂದು ಹೇಳ್ತಾ ಇದ್ದೀನಿ. ಪೂರ್ವವತ್ ಪುನಃ ಪ್ರಸಂಗೇನ ಇಷ್ಟೇ ಬೇಕು. ಅನೈಕಾಂತ್ಯಾತ್ ನಂತರ ಬಿಡು. ಪೂರ್ವವತ್ ಪುನಃ ಪ್ರಸಂಗೇನ
ಅದಕ್ಕೆ ಅನುವಾದ ಮಾತ್ರ ನೋಡು, ಟಿಪ್ಪಣಿ ಬೇಡ. ಅದೇನು ಅರ್ಥವಾಗ್ತಾ ಇಲ್ಲ. ಪೂರ್ವವತ್ ಅಂದರೆ ಏನು ಪೂರ್ವವತ್ತು? ಪೂರ್ವವು ಹೇಳಿದ್ದೆ ನೋಡಿ, ಜನ್ಮಾಂತರಕೃತ ಸಂಸ್ಕಾರ, ಅದು 103 ಭಾಷಾ ಭಾಗೆ. ಜನ್ಮಾಂತರಕೃತ ಸಂಸ್ಕಾರ ಹೇತುಕಂ ಏಕತ್ವ ದರ್ಶನಂ ಅನರ್ಥಕ್ಯ ಪ್ರಸಂಗ. ಅದು ಜನ್ಮಾಂತರಕೃತ ಸಂಸ್ಕಾರಮಿತ್ಯುಕ್ತೆ ಜನ್ಮಾಂತರೇ ಜ್ಞಾನಂ ಜಾತಂ ಚೇತ್ ಜಾತಜ್ಞಾನಸ್ಯಾಪಿ ಜಾತಜ್ಞಾನಸ್ಯ ಏಕತ್ವದರ್ಶನಸ್ಯ ಜಾತಜ್ಞಾನಸ್ಯಾಪಿ ಪುನರ್ಜನ್ಮಾಭೂತ್ ಪುನಶ್ಚ ತಜ್ಜ ಭಯಮಪಿ ಅಭೂತ್. ಅಂದರೆ ತತ್ ಜ್ಞಾನಸ್ಯ ಪ್ರಯೋಜನಂ ನಾಸೀತ್, ಜ್ಞಾನಂ ಪ್ರಾಪ್ಯಾಪಿ ಪುನರ್ಜನ್ಮ ಲಬ್ಧವಾನ್ ಭಯಂ ಚ ಅನುಭವತಿ, ಅತಏವ ತತ್ರ ಜ್ಞಾನಂ ನಿರರ್ಥಕಮಭೂದಿತಿ ಆಕ್ಷಿಪತಿ. ಏಕತ್ವದರ್ಶನಂ किन्तु अत्र तु तत् पूर्ववत् इत्युक्ते तदेव पूर्ववत् अल्लवे. ಆ ಅರ್ಥ ಹೇಳಬೇಕು. ಸ್ವಾಮೀಜಿ ಬೇರೆ ಇನ್ನೇನೋ ಹೇಳ್ತಾ ಇದ್ದಾರೆ. ತಸ್ಮಾತ್, ಅಲ್ಲಿ ನೋಡು ಆ ವಾಕ್ಯದ ಎಂಡಿಂಗ್ ನೋಡು, ತಸ್ಮಾತ್ ಅನರ್ಥಕಮೇವ ಏಕತ್ವ ದರ್ಶನ. ಆ ಅನರ್ಥ ಹೇಳ್ತಾ ಇದ್ದಾರೆ. ಪೂರ್ವವತ್ ಅಂದ್ರೇನು? पूर्वस्मिन् प्याराग्राफ् मध्ये यथा अनर्थकमुक्तं तादृशम् अनर्थकमिति. अनर्थक हेतु अत्र ज्ञानम् अनर्थं कदा भवति? ज्ञाने जाते अपि यदा पुनर्जन्म भवति भयञ्च भवति, तदा ज्ञानम् अनर्थं निरर्थकं भवति. अत्र आक्षेपो ब्रूते, यद्यपि पूर्वजन्मनि ज्ञानं जातं तत् संस्कारवशात्, ಅದು ಹೇಳಿದ್ದಾರೆ ನೋಡಿ, ಪೂರ್ವಜನ್ಮನಿ, ಅದು ಮತ್ತೊಂದು ಸಲ ಜನ್ಮಾಂತರಕೃತ ಸಂಸ್ಕಾರ ಹೇತುಕಂ ಏಕತ್ವ ದರ್ಶನ ಅನರ್ಥಕ್ಯ ಪ್ರಸಂಗ. ಅಂದರೆ ಪೂರ್ವಜನ್ಮನಿ ಯತ್ ಜ್ಞಾನಂ ಜಾತಂ ತಸ್ಯ ಸಂಸ್ಕಾರಂ ಅಂದರೆ ಸ್ಮರಣ ಮಾತ್ರಂ. ತಥಾ ಅತಿಕ್ರಾಂತ ಜನ್ಮ ಯಥಾ ಪ್ರಜಾಪತೇಃ ಅತಿಕ್ರಾಂತ ಜನ್ಮಾವಸ್ಥಸ್ಯ ಏಕತ್ವ ದರ್ಶನಂ ವಿದ್ಯಮಾನಮಪಿ. ಪೂರ್ವಜನ್ಮನಿ ಏಕತ್ವ ದರ್ಶನಂ ಅಭೂತ್. ಸಿ ಅತ್ರ ಪ್ರಜಾಪತಿ ಅಸ್ಮಿನ್ ಜನ್ಮನಿ ಆತ್ಮಾನಂ ಜಾನಾತಿ. ಆದೌ ಭಯಂ ಅನುಭೂಯ ಅನಂತರಂ ಕುತೋ ಬಿಭೇಮಿ ಮತ್ತೋ ಅನ್ಯನ್ನಾಸ್ತೇವ ಕುತೋ ಬಿಭೇಮಿ ಏವಂ ಈಕ್ಷಿತ್ವ ಏವಂ ವಿಚಾರಂ ಕೃತ್ವ ಆತ್ಮಾನಂ ಅದ್ವಿತೀಯಂ ಅಜಾನಾತ್. ಅತ ವಿನೈವ ಉಪದೇಶಂ ಕಥಂ ಅಜಾನಾತ್ ಇತ್ಯುಕ್ತೆ ಉಪದೇಶಂ ಪೂರ್ವಜನ್ಮನಿ ಅಭೂತ್, ಪೂರ್ವಜನ್ಮನಿ ಉಪದೇಶಮಭೂತ್, ಪೂರ್ವಜನ್ಮನಿ ಜ್ಞಾನಮಪಿ ಅಭೂತ್, ಕಿಂತು ತಸ್ಯ ಸಂಸ್ಕಾರ ಏವ ಅತ್ರ ಪುನರ್ಜಾತಃ ಇತಿ. पूर्वजन्मनि ज्ञानम् अभूत्, अत्र संस्कारः एव संस्कार इत्युक्ते स्मरणम्. अस्मिन् जन्मनि स्मरणमात्रम् अभूत्, ज्ञानं तु पूर्वजन्मन्येव अभूदिति. ನಾನು ಹೇಳಿದ್ದೀನಲ್ಲ, ಇದು ಸ್ವಾಮೀಜಿ ವಿಸ್ತಾರವಾಗಿ ಹೇಳಲಿಲ್ಲ, ಇದು ಹೇಳಬೇಕು. ಅದು ವಾಕ್ಯ ನೋಡು, ಅದೇ ಅಲ್ಲವೇ? ನಾನು ಹೇಳಿದ್ದು ಅದೇನೋ ಬೇರೆ ಅರ್ಥ, ನಾನು ಹೇಳಿದ್ದು ಉಲ್ಟಾ ತಿಲ್ಟಾ ಆಗ್ತಾ ಇದೆಯಾ? ಸಿ ಜನ್ಮಾಂತರಕೃತ ಸಂಸ್ಕಾರ ಹೇತುಕಂ ಇತ್ಯುಕ್ತೆ ಜನ್ಮಾಂತರಕೃತ ಜ್ಞಾನಸ್ಯ ಸಂಸ್ಕಾರಾತ್ ಸ್ಮರಣಮೇವ. ಏಕತ್ವದರ್ಶನ ಅನರ್ಥಕ್ಯ ಪ್ರಸಂಗ. ಸಂಸ್ಕಾರಾತ್ ಇತ್ಯುಕ್ತೆ ಸ್ಮರಣ ಮಾತ್ರೇಣ. पूर्वजन्म ज्ञानेन ज्ञानस्य संस्कारात् यदि अत्र स्मरणं भवति तत् ज्ञानं व्यर्थं भवति इति. कथम्? अत्र पुनर् उत्तरवाक्ये उच्यते, यथा प्रजापतिः अतिक्रान्तजन्मावस्थस्य एकत्वदर्शनं विद्यमानमपि अतिक्रान्तजन्मनि पूर्वजन्मनि एकत्र दर्शनमभूत्, तथापि अविद्याबन्धकारणं नापनिन्ये. अविद्या
ಅವಿದ್ಯಾರೂಪಬಂಧಕಾರಣಂ ನಾಪಗತಂ. ಜ್ಞಾನಂ ವಿದ್ಯಮಾನಮಪಿ ಬಂಧಂ ನಾಪಗತಂ ಅತಯೇವ ತಸ್ಯ ಪುನರ್ಜನ್ಮ ಜಾತಂ ಭಯಂಚ ಅನುಭವತಿ. ಯದಾ ಭಯಂ ಅನ್ವಭೂತ್ ಪೂರ್ವಜನ್ಮಜ್ಞಾನಂ ಸ್ಮೃತ್ವ ಭಯಂ ನಾಶಿತವಾನ್. ಅಂದರೇನು? ಪೂರ್ವಜನ್ಮನಿ ಜ್ಞಾನಂ ಜಾತಮಪಿ ಅವಿದ್ಯಾ ಆಸೀತ್ ಭಯಮಾಸೀತ್, ತತ್ ಸ್ಮೃತ್ವ ಭಯಂ ನಾಶಯತ್. ಅಂದರೆ ಜ್ಞಾನಂ ಸಾಕ್ಷಾತ್ ಅವಿದ್ಯಾಂ ನ ನಾಶಯತಿ, ತಸ್ಯ ಸ್ಮರಣಂ ನಾಶಯತಿ ಕಿಂ? ತದಾ ಕಿಂ ಭವತಿ? ಏಕತ್ವದರ್ಶನಂ ವ್ಯರ್ಥಮಭೂದಿತಿ. ಅರ್ಥವಾಗ್ತಾ ಇದೆ? ಕಾಂಟ್ರಡಿಕ್ಷನ್ ಆಗ್ತಾ ಇದೆಯಾ? ಏವಂ ಸರ್ವೇಷಾಂ ಏಕತ್ವದರ್ಶನ ಅನರ್ಥಕ್ಯಂ ಪ್ರಾಪ್ನೋತಿ. ಪೂರ್ವಜನ್ಮದಲ್ಲಿ ಜ್ಞಾನವಾಗೇ ಇರುವಾಗ ಮತ್ತೆ ಅವಿದ್ಯೆ ಎಲ್ಲ ಏಕೆ? ಅಂದರೆ ಇವನು ಹೇಳ್ತಾನೆ ಅಂತ್ಯಮೇವ ನಿವರ್ತಕಮಿತಿ ಚೇತಿತಿ. ಅಂದರೆ ಪೂರ್ವಜನ್ಮನಿ ಜ್ಞಾತಂ ಪೂರ್ವಜನ್ಮನಿ ಪ್ರಾಪ್ತಂ ಜ್ಞಾನಂ ಅಸ್ತಿ, ಕಿಂತು ತದ್ ಜ್ಞಾನಂ ಅವಿದ್ಯಾಂ ನಾಶಯಿತುಂ ನ ಶಕ್ನೋತಿ. ಕಿಂತು ಅಧುನಾ ಅಸ್ಮಿನ್ ಜನ್ಮನಿ ಯದಾ ಸ್ಮರಣಂ ಕೃತವಾನ್ ಪೂರ್ವಜನ್ಮ ಜ್ಞಾನಸ್ಯ ತದ್ ಜ್ಞಾನಂ ನಾಶಯತಿ ಇತಿ. ಅಂತ್ಯಂ ಅಂದರೆ ಉತ್ಪನ್ನಂ ಜ್ಞಾನಂ ಕಿಮರ್ಥಂ ನ ನಾಶಯತಿ ಇತ್ಯುಕ್ತೆ ತಸ್ಯ ಅಭ್ಯಾಸೇ ಕೃತೆ ಸತಿ ಅಭ್ಯಾಸಾತ್ ಅಭ್ಯಾಸಜನ್ಯಂ ಅಂತಿಮ ಜ್ಞಾನಂ ಪುನರಪಿ ಜಾಯತೆ ತೇನ ಅವಿದ್ಯಾ ನಶ್ಯತಿ. ಅತಯೇವ ಪೂರ್ವಜನ್ಮನಿ ಜ್ಞಾನಂ ಜಾತಮಪಿ ಅವಿದ್ಯಾ ನ ನಷ್ಟಂ ಇತಿ ಬ್ರೂತೆ. ಸಿದ್ಧಾಂತಿ ಬ್ರೂತೆ ಪೂರ್ವವತ್ ಪುನಃ ಪ್ರಸಂಗೇನ ಅನೈಕಾಂತ್ಯಾತ್. ಪೂರ್ವವತ್ ಪುನಃ ಪ್ರಸಂಗ ಅರ್ಥವಾಗ್ತಾ ಇಲ್ಲ. ಪೂರ್ವವತ್ ಪುನಃ ಅಂದ್ರೇನು? ಅನೈಕಾಂತ್ಯ ಅಂದರೆ ಅಂದರೆ ಈ ಜನ್ಮದಲ್ಲಿಯೂ ಮತ್ತೆ ಅಭ್ಯಾಸದ ಕೊನೆಗೂ ಆಗಬೇಕಲ್ಲವೇ? ಮರಣಕಾಲದಲ್ಲಿ ಮಧ್ಯದಲ್ಲಿ ಆಯಿತೇನು? ಮಧ್ಯದಲ್ಲಿ ಆದರೆ ಮತ್ತೆ ಕೊನೆಯ ಜನ್ಮವರೆಗೂ ಮತ್ತೆ ಅಭ್ಯಾಸ ಮಾಡಿ ಮತ್ತೆ ಮಾಡಿಕೊಳ್ಳಬೇಕಲ್ಲವೇ? ಈಗ ಆಗಿರುವ ಜ್ಞಾನವನ್ನು ಮತ್ತೆ ಸ್ಮರಿಸಿಕೊಂಡರೆ ಕೊನೆಯ ಸಮಯದಲ್ಲಿ ಮತ್ತೆ ಅದು ನಾಶ ಮಾಡ್ತದೆ ಅವಿದ್ಯೆ. ಹಾಗಾಗಬೇಕಾಗ್ತದೆ. ಅದರಿಂದ ಅನೈಕಾಂತ್ಯಾತ್. ಈ ಅನೈಕಾಂತ್ಯ ಅಂದರೆ ಜ್ಞಾನಂ ಏಕಾಂತಿಕತಾ ಇತ್ಯುಕ್ತೆ ಅವಶ್ಯ ನಾಶಕತ್ವಂ. ಜ್ಞಾನಸ್ಯ ಜಾತಸ್ಯ ಜ್ಞಾನಸ್ಯ ಅವಶ್ಯಂ ಅವಿದ್ಯಾನಾಶಕತ್ವಂ ಏಕಾಂತಿಕತಾ ಉಚ್ಯತೆ. ಅನೈಕಾಂತಿಕಮಿತ್ಯುಕ್ತೆ ಜ್ಞಾನಂ ಜಾತಮಪಿ ಕದಾಚಿತ್ ಅವಿದ್ಯಾನ್ ನಾಶಯತಿ ಕದಾಚಿನ್ನ ನಾಶಯತಿ. ನಾಶಯೇತ್ ನ ವಾ ನಾಶಯೇತ್. ಐ ಥಿಂಕ್ ಕೈಲಾಸಾಶ್ರಮಕ್ಕೆ ಮುಕ್ತಂ ಪಠ. ನಿಯಮ ನಾನು ಅದೇ ಹೇಳ್ತೀನಿ. ಇಲ್ಲೇನೋ ಟಿಪ್ಪಣಿ ಉಲ್ಟಾ. ಅದಕ್ಕೋಸ್ಕರ ಈ ಸಂಸ್ಕೃತ ಓದಕ್ಕೆ ಬಿಟ್ಟಿದ್ದೆ. ಏಕೆಂದರೆ ಒಂದು ಟಿಪ್ಪಣಿ ಇನ್ನೊಂದು ಕಡೆ ಬರುತ್ತಾ ಇದೆ. ಅನುವಾದದಲ್ಲಿ. ಓಕೆ. ಪೂರ್ವವತ್ ಪುನಃ ಪ್ರಸಂಗೇನ. ಅದೇ ಅದಕ್ಕೇನರ್ಥ? ಅಂದರೆ ಮತ್ತೆ ಅವಿದ್ಯೆ ಇರಬಹುದಾದ್ದರಿಂದ ಹೇಳ್ತಾರೆ. ಏಕೆಂದರೆ ಪೂರ್ವಮುತ್ಪನ್ನಮಪಿ ಜ್ಞಾನಂ ಅವಿದ್ಯಾಂ ನ ನಾಶಯತಿ ತೋ ಅಧುನಾಪಿ ನ ನಾಶಯತಿ ಎಂದಾಗುತ್ತದೆ ಅಲ್ಲವೇ? ಅಥವಾ ಪೂರ್ವಂ ಯದ್ ಜ್ಞಾನಮಾಸೀತ್ ತದ್ ಜ್ಞಾನಂ ಅವಿದ್ಯಾಂ ನಾಶಯಿತುಂ ನ ಶಕ್ನೋತ್. ಅವಿದ್ಯಾಂ ಪೂರ್ವಮುತ್ಪನ್ನಂ ಜ್ಞಾನಂ ಅವಿದ್ಯಾಂ ನಾಶಯಿತುಂ ನ ಶಕ್ನೋತ್ ಕಿಂತು ಅಧುನಾ ನಾಶಯತಿ ಇತ್ಯುಕ್ತೆ ತದೇವ ಜ್ಞಾನಮುತ್ಪನ್ನಮಪಿ ಕದಾಚಿನ್ನಾಶಯತಿ ಕದಾಚಿನ್ನ ನಾಶಯತಿ. ಯದ್ಯಪಿ ಜ್ಞಾನಮುತ್ಪನ್ನಂ, ಜ್ಞಾನವು ಇದ್ದರೂ ಕೆಲವೊಮ್ಮೆ ಮಾಡ್ತದೆ, ಕೆಲವೊಮ್ಮೆ ಮಾಡಲ್ಲ. ಅದಾಯ್ತಲ್ಲ, ಅದು ಅನೈಕಾಂತಿಕತಾ ಎಂದು ಹೇಳ್ತಾ ಇದ್ದಾರೆ. ಅನೈಕಾಂತಿಕತಾ ಅಂದರೆ ಜ್ಞಾನಮುತ್ಪನ್ನಂ ಅವಶ್ಯಂ ಅವಿದ್ಯಾಂ ನಾಶಯೇತ್, ಕಿಂತು ಉತ್ಪನ್ನಮಪಿ ಪೂರ್ವಜನ್ಮನಿ ಉತ್ಪನ್ನಮಪಿ ಜ್ಞಾನಂ ತಥೈವ ತಿಷ್ಠತಿ.
ಇಲ್ಲಿ ಕಾಂಟ್ರಡಿಕ್ಷನ್ ಇದೆ. ಆಕ್ಷೇಪಕ್ಕೆ ಪರಿಹಾರಕ್ಕೆ ಹೊಂದುತ್ತಾ ಇಲ್ಲ. ಅವನು ಹೇಳ್ತಾನೆ ಆಕ್ಷೇಪಕ, ಪೂರ್ವಮುತ್ಪನ್ನಂ ಜ್ಞಾನಂ ಅವಿದ್ಯಾಂ ನಿವರ್ತಯಿತು ನ ಶಕ್ನೋತಿ. ಅಂತ್ಯಮೇವ ನಿವರ್ತಕಮಿತಿ ಚೇತಿತಿ ಕೋ ಅರ್ಥಃ ಇತ್ಯಸ್ಯ ವಾಕ್ಯಸ್ಯ ಕೋ ಅರ್ಥಃ. ಅಂದರೆ ವಾಕ್ಯಾದುತ್ಪನ್ನಂ ಜ್ಞಾನಂ ಅವಿದ್ಯಾಂ ನಿವರ್ತಯಿತು ನ ಶಕ್ನೋತಿ, ತದೇವ ಜ್ಞಾನಂ ಅಭ್ಯಸ್ತಂ ಪುನಃ ಅಂತ್ಯಂ ಜ್ಞಾನಂ ಜನಯತಿ. ಅಭ್ಯಾಸಸ್ಯ ಅಂತ್ಯಂ అంటే దీర్ఘకాల అభ్యాసేన ద్వితీయం జ్ఞానం జాయతే. తదేవ జ్ఞానం అవిద్యాం నాశయితుం అవిద్యాం నివర్తయితుం శక్నోతి. ఓ ಒಂದು ನಿಮಿಷ, ಅವರಿಗೆ ವ್ಯತ್ಯಾಸ ಇದೆ. ಟೀಕಾಕಾರರು ಏನಾದರೂ ಹೇಳಿದ್ದಾರ? ಆನಂದಗಿರಿ ಅಥವಾ ಸುರೇಶ್ವರರು? ತುಂಬ ಇರುವುದರಿಂದ ಅದು ಒಂದು ಕಡೆ ಬ್ರೀಫ್ಲಿ ಹೇಳಬೇಕು, ಟೂ ಮಚ್ ದೊಡ್ಡದು ಮಾಡಿಬಿಡ್ತಾರೆ. ಅಂತ್ಯಮೇವ ನಿವರ್ತಕಮಿತಿ ಚೇತ್, ಅದರ ಮೇಲೆ ಪೂರ್ವವತ್ ಪುನಃ ತತ್ರ ಟಿಪ್ಪಣಿ ಅಸ್ತಿ. ಹಾಂ, ಪೂರ್ವವತ್ ಪುನಃ. ಇದು ವಾರ್ತಿಕ ಮುದಾಹರತಿ. ಎರಡನೇ ಟಿಪ್ಪಣಿಯಲ್ಲಿದೆ. ಪೂರ್ವ ಇತ್ಯಾದಿ ಪೂರ್ವವತ್ ಪ್ರಥಮಾದಿಜ್ಞಾನೇಶು ಇವ ಪುನಃ ಪ್ರಥಮಾದಿಜ್ಞಾನೋತ್ಪತ್ತ್ಯನಂತರಮಪಿ ಪ್ರಸಂಗೇನ ಅಜ್ಞಾನಸ್ಯ ಪ್ರಸಕ್ತತ್ವೇನ ಇತ್ಯರ್ಥಃ ಸುಸ್ಥಿರತ್ವೇನ ಇತಿ ಯಾವತ್ ಅನೈಕಾಂತ್ಯಾತ್ ಹೇತೋರ್ವ್ಯಭಿಚ. ಇವರೆಲ್ಲರಿಗೂ ಪದ ಮೇಲೆ ಎಕ್ಸ್ಪ್ಲನೇಷನೇ ಹೊರತು ಕಾನ್ಸೆಪ್ಟ್ ಮೇಲೆ ಇಲ್ಲ. ಆ ಪದದ ವ್ಯಾಕರಣ, ಅದರ ತರ್ಕ, ಪದ ವರ್ಡ್ ಎಕ್ಸ್ಪ್ಲನೇಷನು ನನಗೆ ಮೊದಲಿನಿಂದ ವರ್ಡ್ ಎಕ್ಸ್ಪ್ಲನೇಷನ್ಗಿಂತ ರೈಟ್ ಫ್ರಮ್ ಮೈ ಯಂಗರ್ ಡೇಸ್ ವೇದಾಂತ ಕೇಳುವ ಮೊದಲನೇದಿಂದ ಬುಕ್ಕಿಶ್ ಎಕ್ಸ್ಪ್ಲನೇಷನ್ಗಿಂತ ಆ ಕಾನ್ಸೆಪ್ಟ್ ಮೇಲೆ ನನಗೆ ವಿಚಾರ ಇತ್ತು. ಅವರು ಮತ್ತೆ ಬುಕ್ಕಿಶ್ಗೆ ಹೋಗುತ್ತಾರೆ. ಈಗ ಇದು ನೋಡಿ, ಈ ಟಿಪ್ಪಣಿ ಎಲ್ಲ ಬುಕ್ಕಿಶೆ. ಆ ಕಾನ್ಸೆಪ್ಟ್ ಕ್ಯಾಚ್ ಮಾಡಿ ಆ ಆರ್ಗ್ಯುಮೆಂಟ್ನಲ್ಲಿರುವಂಥ ಆ ತಪ್ಪೆಲ್ಲಿದೆ ಎಂದು ತರ್ಕೆ ತತ್ ವಿಷಯ ವಿಚಾರಂ ನ ಕರೋತಿ, ತತ್ ಪದಸ್ಯ ಅರ್ಥಂ ಕರೋತಿ. ಎಲ್ಲರಿಗೂ ಪುಸ್ತಕ ಪಾಂಡಿತ್ಯವೇ ಹೊರತು ಕಾನ್ಸೆಪ್ಟ್ ಮೇಲೆ ವಿಚಾರ ಇಲ್ಲ. ದಟ್ ಈಸ್ ದ ಪ್ರಾಬ್ಲಮ್. ನೋಡಿ, ಹಿಂದಿಯಲ್ಲಿ ನೋಡೋಣ. अंत में होने वाला एकत्व ज्ञान अविद्या का निवर्तक यदि ऐसा कहो तो यह कथन ठीक नहीं. पूर्व के समान अज्ञान की प्रसक्ति होने से हेतु ज्ञानत्व अनैकांतिक है. अंत्यमेवेति टिकण नोडोण. सी प्रवृत्त फलस्य कर्मणः ಆನಂದಗಿರಿ ಅಂತ್ಯಮೇವ ಇತಿ ತದನಂತರಂ ನಚ. ಓಕೆ, ಅದಕ್ಕೆ ಮುಂಚೆ ಓದೋಣ. ನಚ ತದುತ್ಪತ್ತ್ಯನಂತರಮೇವ ಸಹೇತುಂ ಬಂಧಂ ನಿರ್ಣದ್ದಿ ಭಯ ಅರತ್ಯಾದಿ ಫಲೇನ ಪ್ರಾರಬ್ಧ ಕರ್ಮಣಾಂ ಪ್ರತಿಬಂಧಾತ್ ಅಥೋ ಮರಣಕಾಲಿಕಂ ತದಜ್ಞಾನಧ್ವಂಸಿ ಇತಿ ಶಂಕತೆ. ಅಂತ್ಯಮೇವ ಇತ್ಯುಕ್ತೆ ಮರಣಕಾಲಿಕಂ ಪ್ರಾರಬ್ಧಕ್ಷಯೇ ಪ್ರಾರಬ್ಧಸ್ಯ ಅಂತೆ ಮರಣಕಾಲೇ ಯದ್ ದ್ವಿತೀಯಂ ಜ್ಞಾನಂ ಉತ್ಪದ್ಯತೆ ತನ್ನಾಶಯತಿ ಇತಿ ಅಂತ್ಯಮೇವ ಇತಿ. ಅದಕ್ಕೆ ಪ್ರತ್ಯುತ್ತರಂ ಬರುತ್ತೆ. ಪ್ರವೃತ್ತಫಲಸ್ಯ ಕರ್ಮಣಃ ಅಂದರೆ ಪ್ರಾರಬ್ಧಸ್ಯ ಸ್ವೋಪಪಾದಕ ಅಜ್ಞಾನಲೇಶ ನಾಶಿ ಜ್ಞಾನಶಕ್ತಿ ಪ್ರತಿಬಂಧಕತ್ವೇ. ಅಂದರೆ ಪ್ರಾರಬ್ಧಂ ಪ್ರತಿಬಂಧಕಂ ಭವತಿ. ಜ್ಞಾನಸ್ಯ ಅವಿದ್ಯಾನಾಶನಾಯ ಪ್ರಾರಬ್ಧಕಂ ಪ್ರತಿಬಂಧಕಂ ಭವತಿ. ಪ್ರಾರಬ್ಧೇನ ಪ್ರತಿಬದ್ಧಃ ಪ್ರಾರಬ್ಧಹೇತುಭೂತಂ ಅವಿದ್ಯಾಲೇಶಃ. ಪ್ರಾರಬ್ಧಹೇತುಭೂತಂ ಅವಿದ್ಯಾಲೇಶಂ ನಾಶಯಿತುಂ ನ ಶಕ್ನೋತಿ. ಅವಿದ್ಯಾಲೇಶಂ ಕಿಮರ್ಥಂ ನಾಶಯಿತುಂ ನ ಶಕ್ನೋತಿ? ಪ್ರಾರಬ್ಧಸ್ಯ ಸತ್ವಾತ್. ಇಲ್ಲಿ ನೋಡಿ, ಉಲ್ಟಾ ನೋಡು, ಜನರ ಬುದ್ಧಿ ನೋಡು, ವ್ಯಾಖ್ಯಾನಕಾರರ ಬುದ್ಧಿ.
ಅವಿದ್ಯಾಜನ್ಯಂ ಪ್ರಾರಬ್ಧ ಕರ್ಮ. ಪ್ರಾರಬ್ಧ ಕರ್ಮ ಇದ್ದರೆ ತಸ್ಯ ಕಾರಣಂ ತು ಅವಿದ್ಯಾ. ಕಾರಣನಾಶೇ ಪ್ರಾರಬ್ಧಂ ಕಥಂ ಪ್ರತಿಬಂಧಕಂ ಭವತಿ. ಪ್ರಾರಬ್ಧ ಕರ್ಮಫಲಂ ಅವಿದ್ಯಾಯಾಹ ಕಾರ್ಯಭೂತಂ. ಕಾರ್ಯಕ್ಕೋಸ್ಕರ ಕಾರಣವಡ್ಡಿ ಮಾಡ್ತದೆ, ಅಡ್ಡಿ ಆಗ್ತದೆ. ಏನಪ್ಪ, ಅವಿದ್ಯಾಜನ್ಯಂ ಪ್ರಾರಬ್ಧಂ. ಸೊ ಪ್ರಾರಬ್ಧಂ ಸಾಕ್ಷಾತ್ ನಾಶಯಿತುಂ ನ ಶಕ್ಯತೆ, ಕಿಂತು ಕಾರಣಂ ತು ನಾಶಯಿತುಂ ಶಕ್ಯತೆ. ಅವರೇನು ಹೇಳ್ತಾರೆ, ಪ್ರಾರಬ್ಧವಿರುವುದರಿಂದ ಅವಿದ್ಯೆ ನಾಶ ಮಾಡೋಕ್ಕಾಗಲ್ಲ. ಪ್ರಾರಬ್ಧವು ಅಡ್ಡಿ ಆಗ್ತದೆ, ಅದರಿಂದ ಅವಿದ್ಯೆಯನ್ನು, ಪ್ರಾರಬ್ಧವೇ ಅವಿದ್ಯೆಯನ್ನು ತೆಗೆಯುವುದಕ್ಕೆ ವಿದ್ಯೆಗೆ ಅಡ್ಡಿಯಾಗಿ ಬಿಡ್ತದೆ. ಅದು ನೋಡ ವ್ಯಾಖ್ಯಾನಕಾರರ ಬುದ್ಧಿ. ಕಾರಣವನ್ನು ಅವಿದ್ಯಾ ವಿದ್ಯಕ್ಕೆ ವಿರೋಧಿ. ವಿದ್ಯಾ ಅವಿದ್ಯಾಯಾಹ ವಿರೋಧಿ ಇತಿ ಅವಿದ್ಯಾಂ ಸಾಕ್ಷಾತ್ ನಾಶಯಿತುಂ ಶಕ್ನೋತಿ. ಪ್ರಾರಬ್ಧವನ್ನು ವಿದ್ಯೆ ಜ್ಞಾನಂ ಸಾಮಾನ್ಯತೆಯ ಬ್ರವೀಮಿ ನಾತು ವಾಕ್ಯಂ. ಜ್ಞಾನಂ ಕರ್ಮ ವಾ ಕರ್ಮಫಲಂ ವಾ ಕುತೋ ನ ನಾಶಯತಿ. ಅತ್ರ ಪಶ್ಯ, ಜ್ಞಾನಂ ಕರ್ಮಫಲಂ ಅಥವಾ ಕರ್ಮಾಣಂ ವಾ ಕರ್ಮ ವಾ. ಕರ್ಮಾಣಂ ಇತ್ಯುಕ್ತೆ ತತ್ ಪುಂಲಿಂಗೋ ನ ಭವತಿ, ನಪುಂಸಕಲಿಂಗಮೇವ. ಜ್ಞಾನಂ ಕರ್ಮಫಲಂ ವಾ ಕರ್ಮ ವಾ ಸಾಕ್ಷಾತ್ ಕುತೋ ನಾಶಯಿತುಂ ನ ಶಕ್ನೋತಿ. ಕುತಃ ಇತಿ ಚೇತ್ ಅವಿದ್ಯಾಜನ್ಯತ್ವಾತ್ ಕರ್ಮಣಃ ಕರ್ಮಫಲಸ್ಯ. ಸೊ ಯಾವತ್ ಕಾರ್ಯಂ ನ ನಾಶ್ಯತೆ ಕಾರ್ಯಂ ನಾಶಯಿತುಂ ನ ಶಕ್ಯತೆ. ಅತಯೇವ ಕರ್ಮ ವಾ ಕರ್ಮಫಲಂ ವಾ ಸಾಕ್ಷಾತ್ ವಿದ್ಯಾ ನಾಶಯಿತುಂ ನ ಶಕ್ನೋತಿ. ಕುತ ಇತಿ ಚೇತ್ ಅವಿದ್ಯಾಜನ್ಯತ್ವಾತ್. ಯಾವತ್ ಅವಿದ್ಯಾ ತಿಷ್ಠತಿ ತಾವತ್ ಕರ್ಮ ವಾ ಕರ್ಮಫಲಾನಿ ವಾ ನಾಶಯಿತುಂ ನ ಶಕ್ಯಂತೆ. ಯದಾ ಅವಿದ್ಯಾ ಏವ ಸಾಕ್ಷಾತ್ ನಾಶ್ಯತೆ ಕರ್ಮಫಲಾನಿ ನ ಭವಂತಿ. ಇದು ನೇರಾಗಿರುತ್ತೆ. ಅವರೇನು ಹೇಳ್ತಾರೆ, ಅವಿದ್ಯಾಮಪಿ ನಾಶಯಿತುಂ ನ ಶಕ್ನೋತಿ ಪ್ರಾರಬ್ಧಸ್ಯ ಬಲೀಯಸ್ತ್ವಾತ್. ಇದೇನಪ್ಪ, ಇದು ಉಲ್ಟಾಗಿ ಬಿಟ್ಟಿದೆ. ಕರ್ಮ ಗಟ್ಟಿಯಾಗಿರುವುದರಿಂದ, ಪ್ರಾರಬ್ಧ ಇರುವುದರಿಂದ, ಪ್ರಾರಬ್ಧವೇ ಅಡ್ಡಿಯಾಗಿ ಅವಿದ್ಯೆಯನ್ನು ನಾಶ ಮಾಡುವುದಕ್ಕೆ ಬಿಡಲ್ಲ ಹೇಳ್ತಾರೆ. ಇದೇನಪ್ಪ, ಇದು ಗೊಂದಲ. ಸ್ವಾಮೀಜಿ ವ್ಯಾಖ್ಯಾನಕಾರೇಶು ಇಮಂ ದೋಷಂ ಪುನಃ ಪುನಃ ಪ್ರದರ್ಶಯತಿ. ಅಯಂ ಮಹಾನ್ ದೋಷಃ. ಈ ದೋಷಕ್ಕೆ ಹೇಗೆ ಸಿಕ್ಕಾಕ್ಕೊಂಡರೋ ವ್ಯಾಖ್ಯಾನಕಾರರು ಅರ್ಥವಾಗಲಿ. ದೊಡ್ಡ ತಪ್ಪು ಇದು. ಈಸ್ ಎ ಗ್ರಾಸ್ ಮಿಸ್ಟೇಕ್, ಸಿಲ್ಲಿ ಮಿಸ್ಟೇಕ್. ಪ್ರಾರಬ್ಧವು ಅವಿದ್ಯಾನಾಶಕ್ಕೆ ಹೇಗೆ ಅಡ್ಡಿ ಆಗ್ತದೆ? ಸ್ವಪ್ನದಲ್ಲಿ ಚೇತರಿಸಿಕೊಂಡರೆ ಸ್ವಪ್ನ ಪ್ರಪಂಚವು ನಶ್ಯತಿ. ಕಿಂತು ಸ್ವಪ್ನೆ ಕರ್ಮಫಲಮಸ್ತಿ. ಪೂರ್ವಜನ್ಮನಿ ಕೃತಂ ಕರ್ಮ ಅಸ್ತಿ, ತಸ್ಯ ಕರ್ಮಫಲಂ ಅನುಭೋಕ್ತವ್ಯಂ, ಅತ ಏವ ಸ್ವಪ್ನಾತ್ ಜಾಗರಿತುಂ ನ ಶಕ್ನೋತಿ ಇತ್ಯುಕ್ತೆ ಕೋ ಅರ್ಥಃ. ತಥಾ ಶಕ್ಯತೆ ವಕ್ತುಂ. ಸ್ವಪ್ನೆ ಪ್ರಾರಬ್ಧಂ ಅನುಭವಿತವ್ಯಂಚೇತ್ ಪ್ರಾರಬ್ಧಫಲಂ, ಪ್ರಾರಬ್ಧಮಿತ್ಯುಕ್ತೆ ಕರ್ಮಫಲಂ, ತತ್ ಕರ್ಮಫಲಂ ವಾ ತಸ್ಯ ಕರ್ಮಾಣಿ ವಾ ಸರ್ವಮಪಿ ಸ್ವಪ್ನಾವಸ್ಥಾಂತರ್ಗತಂ. ಅತ ಏವ ಸ್ವಪ್ನಸ್ಯೈವ ಭ್ರಾಂತಿರೂಪತ್ವಾತ್ ಸ್ವಪ್ನಾತ್ ಪ್ರಬೋಧೆ ಸ್ವಪ್ನಾಂತರ್ಗತ ಪದಾರ್ಥಾಃ ಕಥಂ ಪ್ರತಿಬಂಧಕಾ ಭವಂತಿ. ಸ್ವಪ್ನಾತ್ ಪ್ರಬೋಧನಾಯ ಸ್ವಪ್ನಾಂತರ್ಗತ ಪ್ರತಿ ಪದಾರ್ಥಾಃ ದೃಢಾಃ ಭವಂತಿ. ಅತ ಏವ ತವ ಪ್ರಬೋಧಂ ನಿರುಂದಂತಿ ಇತ್ಯುಕ್ತೆ ಕಥಂ ನಿರುಂದಂತಿ. ಸ್ವಪ್ನಗತ ಪದಾರ್ಥಾಃ ಬೃಹತ್ ಪರಿಮಾಣಾ ಭವೇಯುಃ. ಸೂರ್ಯಚಂದ್ರನಕ್ಷತ್ರಾದಿ ಪೃಥಿವೀ ರೂಪಾದಿ ಬೃಹತ್ ಪರಿಮಾಣಾಃ ಭವೇಯುಃ. ತತ್ ಸರ್ವಮಪಿ ಭ್ರಾಂತಿರೂಪತ್ವಾತ್ ಭ್ರಾಂತಿನಾಶೇ ಭ್ರಾಂತ್ಯಂತರ್ಗತ ಪದಾರ್ಥಃ ಭ್ರಾಂತಿನಾಶಾಯ ಕಥಂ ನಿರೋಧಕಂ ಭವತಿ. ಭ್ರಾಂತಿಜನ್ಯ ಪದಾರ್ಥಃ ಭ್ರಾಂತಿನಾಶಾಯ ಕಥಂ. ಸರ್ಪಃ ರಜ್ಜು ಸರ್ಪತ್ವೇನ ಅಧಿಗತಃ ಸರ್ಪತ್ವೇನ ಅವಗತಃ ಭ್ರಾಂತ್ಯ. ಕಿಂತು ಪ್ರಕಾಶೆ ಆನೀತೆ ಸತಿ ಸರ್ಪಃ ಸರ್ಪಭ್ರಾಂತಿ ಅಪನಯೇ ಪ್ರತಿಬಂಧಕಂ ಭವತಿ ಕಿಂ. ಏವಂ ವಕ್ತುಂ ಶಕ್ಯತೆ ಕಿಂ.
पूर्वसर्पः विषरहितसर्पः आसीत्, अयं तु बृहत् सर्पः सविषसर्पः, अत एव सर्पभ्रान्तिं नाशयितुं न शक्यते, प्रकाशेनापि नाशयितुं न शक्यते, अयं सर्पः महादृढसर्पः, अयं तु सविषसर्पः, अत एव न शक्यते अपनेतुम् इति। विषसर्पो वा विषरहितसर्पो वा भ्रान्तिमात्रं, प्रकाशं तु भ्रान्तिमात्रं निवर्तयति, प्रकाशस्तु भ्रान्तिमात्रं निवर्तयति। भ्रान्त्यन्तर्गतपदार्थ दृढो वा शिथिलो वा को भेदः ಅಲ್ಲವೇ? ಅದು ಅಡ್ಡಿ ಬರ್ತದೆ. ಪ್ರಾರಬ್ಧಸ್ಯ ಬಲೀಯಸ್ತ್ವಾತ್ ತತ್ ಪ್ರಾರಬ್ಧ ಕಾರಣಂ ಅವಿದ್ಯಾಲೇಶಂ ನಾಶಯಿತುಂ ನ ಶಕ್ನೋತಿ ಇತಿ ಬ್ರೂತೆ. ಅಯ್ಯೋ, ಇದು ಏನು ವಿವೇಕಪ್ಪ? ಭ್ರಾಂತಿಜನ್ಯ ಪದಾರ್ಥ ಭ್ರಾಂತೇರಪನಯನೆ ಪ್ರತಿಬಂಧಕಂ ಭವತಿ ಕಿಂ? ಭ್ರಾಂತಿಜನ್ಯ ಸರ್ಪಃ ಭ್ರಾಂತೇರಪನಯನೆ ಭ್ರಾಂತೇರ್ನಿವಾರಣೆ ಪ್ರತಿಬಂಧಕಂ ಕರೋತಿ, ತತ್ ಅವಿವೇಕಮಾತ್ರಂ. ತದಪಿ ಭ್ರಾಂತಿಜನ್ಯತ್ವಾತ್ ಯದಾ ಭ್ರಾಂತಿರಪನೀಯತೆ ಭ್ರಾಂತಿಜನ್ಯಃ ಯಃ ಕಶ್ಚನ ಪದಾರ್ಥಃ ಸರ್ವೋಪಿ ವಿನಶ್ಯತಿ. ಅಲ್ಲವೇ? ಈಗ ಇವರೇನೇನೋ ಮಾತಾಡ್ತಾನೆ. ಸೊ ಪ್ರವೃತ್ತ ಫಲಸ್ಯ ಕರ್ಮಣಃ ಸ್ವೋಪಪಾದಕ ಅಜ್ಞಾನ ಲೇಷ ನಾಶಿ ಜ್ಞಾನಶಕ್ತಿ ಪ್ರತಿಬಂಧಕತ್ವೇ. ನೋಡಿ, ಪ್ರವೃತ್ತ ಫಲ ಕರ್ಮ, ಪ್ರಾರಬ್ಧ ಕರ್ಮ. ಪ್ರವೃತ್ತ ಫಲಮಿತ್ಯುಕ್ತೆ ಪ್ರಾರಬ್ಧ ಫಲಂ. ಪ್ರಾರಬ್ಧ ಫಲಸ್ಯ ಕರ್ಮಣಃ, ಕರ್ಮ ಇತ್ಯುಕ್ತೆ ಫಲಮೇವ. ಸೊ ಸ್ವೋಪಪಾದಕ, ಉಪಪಾದಕ ಇತ್ಯುಕ್ತೆ ಸ್ವಕಾರಣ, ಸ್ವಕಾರಣಭೂತ ಅಜ್ಞಾನಲೇಶ. ಪ್ರಾರಬ್ಧಸ್ಯ ಕಾರಣಂ ಕಿಂ? ಅಜ್ಞಾನಲೇಶಃ. ತತ್ ಅಜ್ಞಾನಲೇಶಸ್ಯ ನಾಶಿ ಜ್ಞಾನಶಕ್ತಿ. ನಾಶಿ ಇತ್ಯುಕ್ತೆ ನಾಶಕ. ನಾಶಕ ಜ್ಞಾನಶಕ್ತಿ ಪ್ರತಿಬಂಧಕತ್ವೇ. ನಾಶಕ ಜ್ಞಾನಶಕ್ತೇಃ ಪ್ರತಿಬಂಧಕಂ. ಜ್ಞಾನಂ ನಾಶಯಿತುಂ ಶಕ್ತಿರಸ್ತಿ ಜ್ಞಾನಸ್ಯ. ಅವಿದ್ಯಾಲೇಶಸ್ಯ ನಾಶಕ ಯಾ ಶಕ್ತಿರಸ್ತಿ ತತ್ ಶಕ್ತೇಃ ಪ್ರತಿಬಂಧಕಂ ಭವತಿ ಇತಿ ಆನಂದಗಿರಿ ಬ್ರೂತೆ. ಪ್ರತಿಬಂಧಕತ್ವೇಪಿ ಜನ್ಮಾಂತರಾದಿ ಸರ್ವಸಂಸಾರ ಹೇತ್ವಜ್ಞಾನ ಅಜ್ಞಾನ ಧ್ವಂಸಿ ಜ್ಞಾನ ಸಾಮರ್ಥ್ಯ ಪ್ರತಿಬಂಧ. ಆ ಪ್ರಿಂಟು ಹೇಗಿದೆ, ಓದಕ್ಕೆ ಆಗಲ್ಲ ಪ್ರಿಂಟು, ಅಲ್ಲವೇ? ಆ ಸ್ಪೇಸಿಂಗ್ ಇಲ್ಲ, ಸಮಾಸ ಏನೋ ಅದು. ಜನ್ಮಾಂತರಾದಿ ಸರ್ವ ಸಂಸಾರ ಹೇತು ಅಜ್ಞಾನ ಧ್ವಂಸಿ ಜ್ಞಾನ ಸಾಮರ್ಥ್ಯ ಪ್ರತಿಬಂಧಕತ್ವೇ ಮಾನಾಭಾವಾತ್. ಜನ್ಮಾಂತರಾದಿ ಸರ್ವ ಸಂಸಾರ ಹೇತು ಅಜ್ಞಾನ ಧ್ವಂಸಿ ಜ್ಞಾನ ಸಾಮರ್ಥ್ಯ ಪ್ರತಿಬಂಧಕತ್ವೇ ಮಾನಾಭಾವಾತ್ ಮಧ್ಯೆ ಜಾತಂ ಜ್ಞಾನಂ ಅನಿವರ್ತಕಂ ಇತ್ಯಾಶಂಕ್ಯ. ಇದು ಪೂರ್ವಪಕ್ಷಂ ಬ್ರೂತೆ. ಮಧ್ಯೆ ಮತ್ತೆ ಟೈಮ್ ಆಗ್ತಾ ಇದೆ, ನಾನು ನಂತರ ಹೇಳ್ತೀನಿ, ಓದಿ. ಜ್ಞಾನ ನಿವರ್ತಕಂ ಇತ್ಯಾಶಂಕ್ಯ ವಕ್ತುಂ ಅಂತ್ಯಸ್ಯ ಚ ಜ್ಞಾನಸ್ಯ ನಿವರ್ತಕತ್ವೇ ನಾಣ್ಯತ್ವಂ ಹೇತುಃ. ಯಜಮಾನಾಂತರಸ್ಯ ಅಂತ್ಯೇ ಜ್ಞಾನೇ ತದೂರ್ಧ್ವ ತತ್ ಧ್ವಂಸಿತ್ವಾದ್ ದೃಷ್ಟೇರ್ ಅನ್ಯತ್ವಸ್ಯ ಅಜ್ಞಾನಧ್ವಂಸಿ. ಅದು ಏನಪ್ಪ, ಆ ಧ್ವಂಸಿ ಮೇಲೆ ಟಿಪ್ಪಣಿ ಅಲ್ಲಿಡ್ತಾರ? ಆ ಬುದ್ಧಿ ಇದೆ ನೋಡಿ, ಟಿಪ್ಪಣಿ ಎಲ್ಲಿಡಬೇಕು? ಧ್ವಂಸಿತ್ವೇನ ಅನಿಯಮಾತ್ ಎಂದು ಹೇಳಬೇಕು, ಅಲ್ಲವೇ? ನೋಡಿ, ಅಂತ್ಯತ್ವಸ್ಯ ಅಜ್ಞಾನಧ್ವಂಸಿತ್ವೇನ, ಅಲ್ಲಿ ಸಂಧಿ ಬಿಡಿಸಿ ಆ ಅಜ್ಞಾನ ಪದ ಮೇಲೆ ಇಡಬೇಕು, ಅಥವಾ ಧ್ವಂಸಿತ್ವೇನ ಕೊನೆಗಿಡಬೇಕು. ಆ ಸಮಾಸದಲ್ಲಿ ಮಧ್ಯದಲ್ಲಿ ಬಿಡಿಸಿ ಅದಕ್ಕೆ ನಾ ಎಂದು ಹೇಳಿಬಿಟ್ರೇನು? ಅಜ್ಞಾನೇನ ಇತ್ಯುಕ್ತಿ ಅಜ್ಞಾನೇ ಮೇಲೆ ಟಿಪ್ಪಣಿ ಇಟ್ಟು ನಾ ಬಿಡಿಯಾಗಿಡ್ತಾರ. ಈಗ ಇದು ಮೂರ್ಖತನ. ಎಡಿಟಿಂಗ್ ಮಾಡುವುದಂದರೆ ಓದಕ್ಕೆ ಆಗಲ್ಲ. ಏನೋಪ್ಪ ಅರ್ಥವಾಗ್ತಾ ಇಲ್ಲಪ್ಪ, ನಾನಿದು ಸ್ವಲ್ಪ ನೋಡಿ ಮತ್ತೊಂದು ಸಲ ಓದಿ. ನಾನಿದು ಆವಾಗಲೇ ಏನೋ ಅರ್ಥವಾಯ್ತು ಅಂದ್ಕೊಂಡೆ, ಮತ್ತೆ ನೋಡಿದರೆ ಏನೇನೋ ಕಾಂಪ್ಲಿಕೇಶನ್ ಇದೆ. ಪೂರ್ವವತ್ ಪುನಃ ಪ್ರಸಂಗೇನ ಅನೈಕಾನ್ ಸೀದತ್ತು ಅಂತ್ಯಮೇವ ನಿವರ್ತಕಂ ಏತಾವತ್ ಪರ್ಯಂತಂ ಸ್ಪಷ್ಟಮಸ್ತಿ, ಕಿಂತು ಪೂರ್ವವತ್ ಪುನಃ ಪ್ರಸಂಗೇನ ಅನೈಕಾಂತ್ಯಾದಿತಿ.
ಪೂರ್ವವತ್ ಪುನಃ ಪ್ರಸಂಗೇನ ಅನೈಕಾಂತ್ಯಾತ್ ಇವರು ನೇರಾಗಿ ಹೇಳಲ್ಲ, ಇನ್ನೂ ದೊಡ್ಡ ಚರ್ಚೆ ಮಾಡ್ತಾರೆ. ದಟ್ ಈಸ್ ಆನಂದಗಿರಿ. ಈ ಟ್ರೆಡಿಷ್ನಲ್ ಪದ್ಧತಿ ಏನಂದರೆ, ಮೇನ್ ಸೆಂಟೆನ್ಸಿನ ಮೇನ್ ಅರ್ಥವೇನೋ ತಾತ್ಪರ್ಯಂ ಉಕ್ತ್ವಾ ವಿಸ್ತರೇಣ ಬ್ರೂಹಿ. ಅವರು ವಿಸ್ತಾರಕ್ಕೆ ಹೋಗ್ತಾರೆ, ಮೇನ್ ತಾತ್ಪರ್ಯ ಲಾಸ್ಟ್ಗೆ ಹೇಳ್ತಾರೆ. ಓಲ್ ಚರ್ಚೆ ಎಲ್ಲ ಆದ ನಂತರ ಅದು ಹೇಗೆ ಅರ್ಥವಾಗಬೇಕು? ನೀವು ಏನು ಹೇಳ್ತಾ ಇದ್ದೀವಿ ಮೊದಲು ಹೇಳು, ನಂತರ ಅದನ್ನು ಡೀಟೇಲ್ ಎಕ್ಸ್ಪ್ಲೇನ್ ಮಾಡು. ಅಲ್ಲ, ನಾವು ಡೀಟೇಲೇ ಮೊದಲು ಹೇಳ್ತೀವಿ, ಲಾಸ್ಟ್ಗೂ ಅವರ ಅಲ್ಟಿಮೇಟ್ ಸಮ್ಮರಿ ಹೇಳ್ತೀವಿ. ನೀವು ಡೀಟೇಲ್ ಹೇಳಿದ್ರೆ ಎಲ್ಲಿ ಹೋಗ್ತಾ ಇದ್ದೀವೋ ಗೊತ್ತಾಗಲ್ಲ. ತಸ್ಮಾತ್ ಅಂದರೆ ಅನರ್ಥಕಂ ಇದು ಮಾತ್ರ ಅವಗಮ್ಯತೆ. ಯಥಾ ಪೂರ್ವಜ್ಞಾನಂ ಅವಿದ್ಯಾಂ ನನಾಶಯತಿ ಇತ್ಯುಕ್ತೆ ಅಸ್ಮಿನ್ ಜನ್ಮನಿ ತತ್ ಸ್ಮೃತಂ ಜ್ಞಾನಮಪಿ ಕಥಂ ನಾಶಯತಿ ಇತಿ. ಪೂರ್ವಮೇವ ನಾಶಯಿತವ್ಯಮಾಸೀತ್. ಪೂರ್ವಂ ನ ನಾಶಯತ್ ಚೇತ್ ನಾನಾಶಯತ್ ಇತಿ ಚೇತ್ ಅದನ್ನಾಪಿ ಕಥಂ ನಾಶಯತಿ. ಕಿಂತು ಅನೈಕಾಂತಿಕ ಹೇಳ್ತಾ ಇದ್ದಾರೆ. ಅನೈಕಾಂತಿಕ ಅಂದರೆ ಮತ್ತೆ ಆಪ್ಷನಲ್ ಹೇಳ್ತಾ ಇದ್ದಾರೆ. ಕದಾಚಿನ್ ನಾಶಯತಿ ಕದಾಚಿನ್ ನ ಇತಿ. ಇದು ಮತ್ತೆ ನಾನು ವಿಚಾರ ಮಾಡಿ ವಕ್ಷ್ಯಾಮಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.